ಹಾಯ್ ಪೃಥ್ವಿ. ಹಾಯ್, ಹೌ ಆರ್ ಯು? ಹೇಗಿದ್ದೀರಾ? ಫೈನ್ ಮೇಡಮ್, ಚೆನ್ನಾಗಿದ್ದೀರಾ ನೀವು? ಓಕೆ, ಸೂಪರ್. ಲಾಸ್ಟ್ ಟೈಮು ನಾನು ನಿಮಗೆ ವಿತೌಟ್ ವಾಟರ್ ಕುಕ್ ಮಾಡಿ ಕೊಟ್ಟೆ ವೆಜಿಟೇಬಲ್ಸ್ನ. ಹಾಗೆಯೇ ಎಣ್ಣೆ ಹಾಕ್ತೆ ನಿಮಗೆ ಬೆಂಡೆಕಾಯಿ ಪಲ್ಯ ಕೂಡ ನಾನು ಮಾಡಿ ತೋರಿಸ್ದೆ. ಹೌದು. ಏನು ಅನ್ನಿಸ್ತು? ತುಂಬ ಚೆನ್ನಾಗಿತ್ತು. ನಾನು ಮನೇಲಿ ಟ್ರೈ ಮಾಡಿದೆ. ಇವತ್ತು ನಿಮಗೆ ನಾನೊಂದು ಪೊಂಗಲ್ ಮಾಡಿ ತೋರಿಸ್ತೀನಿ. ಸೆಕು ಕ್ವಿಕ್ ಲಿಡ್ ಅಂತ ಇದೆ. ಆ ಸೆಕು ಕ್ವಿಕ್ ಲಿಡ್ ಹಾಕಿ ಫಾಸ್ಟಾಗಿ ಹೇಗೆ ಕುಕ್ ಆಗುತ್ತೆ ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. ಓಕೆ. ಇದು 24 ಸೂಪರ್ ಹೈ 6.5 ಲೀಟರ್ ಇರುತ್ತೆ. ಫಸ್ಟು ತುಪ್ಪ ಹಾಕೋಣ, ಪೆಪ್ಪರ್ ಹಾಕೋಣ, ಪೆಪ್ಪರ್ ಕಾಳುಗಳು, ಗೋಡಂಬಿ, ಸ್ವಲ್ಪ ಜೀರಿಗೆ, ಓಕೆನಾ? ಸ್ವಲ್ಪ ಜೀರಿಗೆ, ಇವಾಗ ಹೆಚ್ಚಿರೋಂಥ ಮೆಣಸಿನ್ಕಾಯಿ ಮತ್ತು ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. ನೋಡಿದ್ರಾ? ಇನ್ನು ಒಲೆ ಕೂಡ ಹಚ್ಚಿಲ್ಲ, ಎಲ್ಲನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗು, ಇದನ್ನೆಲ್ಲ ಹಾಕಿ ಮುಚ್ಚಿಬಿಟ್ಟು ಇವಾಗ ನಾವು ಸ್ಟವ್ನ ಆನ್ ಮಾಡೋಣ. ಓಕೆನಾ? ಅಷ್ಟು ಇದನ್ನು ಆನ್ ಮಾಡಬೇಕು. ನೋಡಿ, ಇವಾಗ ಕಟ್ಲೆಟ್ ವಿಂಡೋಗೆ ಇಡೋಣ. ಕಟ್ಲೆಟ್ ವಿಂಡೋನ ಪ್ರೀ ಹೀಟ್ ಮಾಡೋದು. ಪ್ರೀ ಹೀಟ್ ಅಂದರೆ ಈ ಕಟ್ಲೆಟ್ ವಿಂಡೋ ಬರುತ್ತೆ, ಇದಕ್ಕೆ ನಾವು ಸೆಟ್ ಮಾಡಿಡೋಣ. ಓಕೆನಾ? ಇಲ್ಲಿಗೆ ಬಂದಾಗ ಕರೆಕ್ಟಾಗಿ ಅದು ಎಲ್ಲ ಫ್ರೈ ಆಗಿರುತ್ತೆ. ನೀವೆಲ್ಲ ಐಟಮ್ ಹಾಕಿದ್ಮೇಲೆ ನೀವು ಸ್ಟವ್ ಆನ್ ಮಾಡ್ತಾ ಇದ್ದೀರಾ? ಆನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಪ್ರೀ ಹೀಟು. ಇಲ್ಲಿಗೆ ಬಂದಾಗ ನಮಗೆ ಪ್ರೀ ಹೀಟ್ ಆಗುತ್ತೆ. ಇದನ್ನು ಇವಾಗ ನಾನು ಸೆಟ್ ಮಾಡ್ತಾ ಇದ್ದೀನಿ. ಓಕೆನಾ? ಪೃಥ್ವಿ, ಈ ಆಡಿಯೋ ಥರನ ಯೂಸ್ ಮಾಡ್ಕೊಂಡು ನೀವು ಕುಕ್ ಆ್ಯಂಡ್ ಗೋ ಆ್ಯಪ್ ಅಂತಿದ್ದೇನೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಮೊಬೈಲಲ್ಲಿ ಕೂಡ ಕನೆಕ್ಟ್ ಮಾಡ್ಕೋಬೋದು. ಸೊ ಬ್ಲೂಟೂತು ವೈಫೈ ಆನ್ ಮಾಡಿಕೊಂಡು ನೀವು ಮೊಬೈಲಲ್ಲಿ ಒಂದು 20 ಮೀಟರಷ್ಟು ಅದು ನಿಮಗೆ ವರ್ಕ್ ಆಗುತ್ತೆ. ನೀವು ಮನೇಲಿ ಏನೇ ಕೆಲಸ ಮಾಡ್ತಾಯಿದ್ರು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿಕೊಂಡು ಆ ಮೊಬೈಲಲ್ಲಿ ನೀವು ನೋಡಿಕೊಂಡು ಮಾಡ್ಬೋದು. ಅಲ್ಲ, ಇನ್ನೊಂದು ಏನಂದ್ರೆ ನಾವು ಇವಾಗ ಏನೋ ಒಂದು ವರ್ಕಲ್ಲಿ ಅಥವಾ ಏನೋ ಒಂದು ಮಾಡ್ತಿರ್ತೀವಿ, ಆ ಟೈಮಲ್ಲಿ ನಮ್ಮ ಫೋನಲ್ಲೇ ಅದು ಅಲಾರಾಮ್ ಆಗುತ್ತಲ್ಲ? ಖಂಡಿತ. ಅದ್ರ ಮುಂದೆನೇ ನಿಂತ್ಕೋಬೇಕು ಅಂತ ಏನಿಲ್ಲ. ನೀವು ಆರಾಮಾಗಿ ಫೋನ್ ಇಟ್ಕೊಂಡು ನಿಮ್ಮ ಕೆಲಸಗಳನ್ನ ಮಾಡ್ತಾ ಇರೋವಾಗಲೂ, ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಎಲ್ಲ ಬಂದಿದೆ ನೋಡಿ, ಅಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಟೈಮರ್ ಸೆಟ್ ಮಾಡಿದ್ದೀರಲ್ವ, ಅದೆಲ್ಲ ಬಂದ್ಮೇಲೆ ನಾವು ಸ್ಟಾಪ್ ಮಾಡ್ಬೇಕು. ಮೇಡಮ್, ಇದು ಆ್ಯಕ್ಚುಲಿ ನಿಮಗೆ ಇದು ಕಟ್ಲೆಟ್ ವಿಂಡೋ, ಫ್ರೀ ಹೀಟ್ ವಿಂಡೋ ಅಂತ ಹೇಳ್ತೀವಲ್ಲ, ಇಲ್ಲಿಗೆ ಬಂದ ತಕ್ಷಣ ಇದು ಏನು ಇದು ಕಾಣಿಸ್ತಾ ಇದೆ, ಇದೆಲ್ಲ ಕಂಪ್ಲೀಟ್ ಆಗುತ್ತೆ. ಅದು ಬಂದ ತಕ್ಷಣ ನಿಮಗೆ ಅಲಾರಾಮ್ ಥರ ಕೆಲಸ ಮಾಡುತ್ತೆ. ಸೌಂಡ್ ಬಂದಾಗ ಗೊತ್ತಾಗುತ್ತೆ. ಇವಾಗ ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಒಳ್ಳೆ ಅರೋಮಾ ತುಂಬ ಚೆನ್ನಾಗಿ ಬರುತ್ತದೆ. ಆ ಘಮ, ಪರಿಮಳ ಅಂತೀವಲ್ವಾ? ನೋಡಿ ಪೃಥ್ವಿ, ವಾವ್, ತುಂಬ ಚೆನ್ನಾಗಿದೆ. ಹೇಗಿದೆ ಆರೋಮ? ತುಂಬ ಚೆನ್ನಾಗಿದೆಯಾ? ಏನು ಅನ್ನಿಸ್ತಪ್ಪ? ಈಗ ನಾರ್ಮಲಿ ಮಾಡೋವಾಗ ನೀವು ಎಲ್ಲ ಫಸ್ಟು ತುಪ್ಪ ಹಾಕಿ, ಪಾತ್ರೆ ಕಾಯಿಸಿ, ತುಪ್ಪ ಹಾಕಿ ರೋಸ್ಟಿಂಗ್ ವಿಂಡೋ ಬರೋವರೆಗೂ ಇಟ್ವಿ ಅಲ್ವಾ? ಹೌದು. ಅದು ರೋಸ್ಟ್ ಆಗಿತ್ತು ಕೂಡ. ಸೊ ನಾವು ಪಾತ್ರೆ ಕಾಯಿಸಿ ಮತ್ತೆ ಅದನ್ನು ಹಾಕಿ ಉರಿಯೋ ಆ ಟೈಮಲ್ಲೆಲ್ಲ ನಿಮಗೆ ಗ್ಯಾಸ್ ಸೇವ್ ಆಯಿತು, ಟೈಮು ಸೇವ್ ಆಯಿತು ಅಲ್ವಾ? ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಉಪ್ಪು ಎಲ್ಲ ಹಾಕೋಣ, ರುಚಿಗೆ ತಕ್ಕಷ್ಟು. ಮಿಕ್ಸ್ ಮಾಡಿ ನಾವು ಇದನ್ನು ನೀರು ಹಾಕ್ಬಿಡೋಣ ಇವಾಗ. ಓಕೆನಾ? ಎಲ್ಲ ಅಳತೆ ಮಾಡಿ ಇಟ್ಕೊಂಡಿರೋ ನೀರು ಹಾಕ್ಬಿಡೋಣ. ಸ್ವಲ್ಪ ಎಲ್ಲೋ ಪೌಡರ್ ಹಾಕೋಣ, ಅಲ್ಲ ಸ್ವಲ್ಪ ಎಲ್ಲ ಪೌಡರು ಹಾಕೋಣ ಅಲ್ವಾ? ಉಪ್ಪೆಲ್ಲ ಹಾಕಿದ್ದೀವಿ, ಅದಕ್ಕೆ ಏನೇನು ಹಾಕ್ಬೇಕೆಲ್ಲ ಹಾಕಿದ್ದೀವಿ. ಒಂದ್ಸಲ ಇದನ್ನು ತಿರುಗಿಸ್ಬಿಡೋಣ. ತಿರುಗಿಸ್ಬಿಟ್ಟು ಫಾಸ್ಟ್ ಕುಕ್ಕಿಂಗ್ನ ಮಾಡಬೇಕು ಅನ್ನೋವಾಗ ನಮ್ಮದು ಸೆಕು ಕ್ವಿಕ್ ಲಿಡ್ ಅಂತ ಇದೆ. ಈ ಒಂದು ಸೆಕು ಕ್ವಿಕ್ ಲಿಡನ್ನು ನೀವು ಉಪಯೋಗಿಸ್ಕೊಂಡು ಫಾಸ್ಟಾಗಿ ಇದನ್ನು ಕುಕ್ ಮಾಡ್ಬೋದು. 4 ಸೇಫ್ಟಿ ವಾಲ್ವ್ ಇದೆ, ಯಾವುದೇ ಕಾರಣಕ್ಕೂ ಇದು ಬರ್ಸ್ಟ್ ಆಗಲ್ಲ. ನಾವು ಭಯ ಇಲ್ದಂಗೆ ಇದನ್ನು ಕುಕ್ ಮಾಡ್ಬೋದು. ಟರ್ಬೋ 2 ಮಿನಿಟ್ಸ್ ಇಟ್ಟಿದ್ದೀನಿ. ಸೊ ಇದನ್ನು ನಾನು ಸೆಟ್ ಮಾಡಿ ಇದಕ್ಕೆ ಇಡ್ತೀನಿ. ಟರ್ಬೋ 2 ಮಿನಿಟ್ಸ್ ಬಂದಾಗ ಅದು ನಿಮಗೆ ಅಲಾರಾಮ್ ಥರ ಸೌಂಡ್ ಬರುತ್ತೆ. ಸೊ ನಾವು ಕುಕ್ಕಿಂಗ್ನ ಕಂಪ್ಲೀಟ್ ಆಯಿತು ಅಂದ್ಬಿಟ್ಟು ಆಫ್ ಮಾಡ್ಬೋದು. ಇವಾಗ ನಾವು ಹೇಳ್ಬೇಕಂದ್ರೆ ಯೋಗ ಫೀಲ್ಡಲ್ಲಿ ಅಥವಾ ನಾವು ಯೋಗ ಮಾಡೋರು ನಾವು ಮಾತ್ರ ಅಂತಲ್ಲ, ಪ್ರತಿಯೊಬ್ಬರು ನಾವು ತಗೊಳ್ಳೋ ಫುಡ್ ಹೇಗಿರ್ಬೇಕಂದ್ರೆ ಈಸಿಲಿ ಡೈಜೆಷನ್ ಆಗುತ್ತೆ. ಖಂಡಿತ. ಪ್ರತಿಯೊಬ್ಬರೂ ನೋಡೋದು ಅದನ್ನೇ. ನಾವು ಊಟ ಅಥವಾ ಬ್ರೇಕ್ಫಾಸ್ಟ್ ತಿಂದು ನಮಗೆ ತುಂಬ ಟೈಮ್ ಡೈಜೆಷನ್ ಆಗಿಲ್ಲ ಅಂದರೆ ಇಟ್ ಮೀನ್ಸ್ ಎಲ್ಲೋ ತಪ್ಪಾಗಿದೆ ಅಂತ. ಖಂಡಿತ ಅಲ್ವಾ? ಇವಾಗ ನಾವಿವತ್ತು ಮಾಡ್ತಿರೋ ಪೊಂಗಲ್ ಬಂದ್ಬಿಟ್ಟು ಸಾತ್ವಿಕ ಫುಡ್ಡಲ್ಲಿ ಬರುತ್ತೆ. ಖಂಡಿತ ಮೇಡಮ್. ನಾವು ಸಾತ್ವಿಕ ಫುಡ್ಡನ್ನ ತಿಂದಾಗ ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಖಂಡಿತ ಅಲ್ವಾ? ಸೊ ಈ ಥರ ಫುಡ್ಗಳನ್ನೆಲ್ಲ ಮಾಡ್ಕೊಳ್ಳೋಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಖಂಡಿತ ಮೇಡಮ್, ಎಲ್ಲ ಥರ ಫುಡ್ಗಳಿಗೂ ಇದು ಹೆಲ್ಪ್ ಆಗುತ್ತೆ, ಫಾಸ್ಟಾಗೂ ಆಗುತ್ತೆ. ನಿಮಗೆ ಇವಾಗ ಹೇಳಿದ್ವಲ್ಲ, ಈಗ ಪೊಂಗಲ್ ಬಂದು ಇವಾಗ ಬಿಸಿಲು ಕಾಲದಲ್ಲಿ ನಿಮಗೆ ತಂಪು ಹೆಸರು ಬೇಳೆ ಹಾಕಿ ಮಾಡೋದು, ಮೂಂಗ್ ದಾಲ್. ಹೌದು, ಅದಕ್ಕೆ ಎಷ್ಟೊಂದು ಲಾಟ್ ಆಫ್ ಪ್ರೊಸೀಜರ್ ಮಾಡ್ತಾ ಇರ್ತೀವಿ ಮನೆಯಲ್ಲಿ. ಹೌದು ಅಲ್ವಾ? ಇದರಲ್ಲಿ ಏನೂ ಇಲ್ಲ. ಹೌದು. ಯೂಶ್ವಲಿ ನಾವು ನಾರ್ಮಲ್ ಆಗಿ ಇವಾಗ ಒಂದು ಓಪನ್ ಬಾಣಲಿಲೇನೆ ಒಂದು ತರಕಾರಿ ಪಲ್ಯ ಮಾಡ್ತೀವಿ ಅಥವಾ ಡ್ರೈ ಪಲ್ಯಗಳು ಮಾಡ್ತೀವಿ ಅಲ್ವಾ? ಅವಾಗ ಹೇಗಾಗುತ್ತೆ ಅಂದರೆ ಇವಾಗ ನಮ್ಮ ಹಿಂದಿನಿಂದ ನೆಡ್ಕೊಂಡು ಬಂದಿರೋದು ಆಯಿಲ್ ಜೊತೆನೆ ವೆಜಿಟೇಬಲ್ಸ್ನ ಫ್ರೈ ಮಾಡಿ ತಿನ್ನಬೇಕು ಅಂತ. ಇದಕ್ಕೂ ಹಿಂದೆ ನಮ್ಮ
ತುಂಬ ಪೂರ್ವಜರು ಅವ್ರು ಇದನ್ನ ಫಾಲೋ ಮಾಡಿಲ್ಲ. ಅವ್ರು ಫಾಲೋ ಮಾಡಿರೋ ರೀತಿ ಸ್ಟೀಮ್ ಕುಕ್ಡ್. ಬಟ್ ಇವಾಗ ಬಂದಿರೋ ಜನ್ರೇಷನ್ ಹೆಂಗೆ ಅಂದರೆ ವೆಜಿಟೇಬಲ್ಸ್ನ ಅಥವಾ ಯಾವುದೇ ಪಲ್ಯ ಸೊಪ್ಪು ಎಲ್ಲ ನಾವು ಫ್ರೈ ಮಾಡಿನೇ ತಿನ್ನಬೇಕು ಅನ್ನೋದು. ಆ್ಯಕ್ಚುಲಿ ಆ ಕಾನ್ಸೆಪ್ಟಲ್ಲಿ ತಿಂದಾಗ ನಮಗೆ ಡೈಜೆಷನ್ ಲೇಟ್ ಆಗುತ್ತೆ. ಒಂದು ಅದು ಊಟ ಬಂದ್ಬಿಟ್ಟು ಅಥವಾ ಯಾವುದೇ ಇದು ಫ್ಯಾಟಿಗೆ ಕನ್ವರ್ಟ್ ಆಗುತ್ತೆ ಬಿಕಾಸ್ ಆಫ್ ದ ಆಯಿಲ್. ವೆಜಿಟೇಬಲ್ ತೊಂದರೆ ಇರಲ್ಲ. ಸೊ ನೀವು ಯಾವಾಗ ಈ ಥರ ಸ್ಟೀಮಲ್ಲಿ ಕುಕ್ ಆಗುತ್ತೆ ಅಥವಾ ವಿತೌಟ್ ಆಯಿಲಲ್ಲಿ ಕುಕ್ ಆಗೋ ಅಂತ ನಾನು ರೀಸೆಂಟಾಗಿ ನನ್ನೊಬ್ಬರು ಸರ್ ಜೊತೆನೂ ಮಾತಾಡಿದೆ. ಈಸ್ ಅ ಪ್ರೊಫೆಸರ್ ಆ್ಯಕ್ಯೂಟಚಲ್ಲಿ. ಅವರು ಅದೇ ಹೇಳಿದ್ರು, ಇವತ್ತಿನವರು ಲೈಕ್ ಇದೊಂದು ಫುಡ್ಡನ್ನ ಈ ಥರ ಚೇಂಜ್ ಮಾಡಿಕೊಂಡಾಗ ಈ ಸ್ಟೀಮಲ್ಲಿ ಬೇಯಿಸಿ ತಿನ್ನೋದು ಅಥವಾ ವಿತೌಟ್ ಆಯಿಲಲ್ಲಿ ತಿನ್ನೋದು, ಬೇಕಿದ್ರೆ ನೀವು ಮೇಲೆ ತುಪ್ಪ ಆ್ಯಡ್ ಮಾಡ್ಕೊಂಡು ತಿನ್ನಿ, ತಪ್ಪಂತ ಏನಿಲ್ಲ. ಬಿಕಾಸ್ ಗುಡ್ ಫ್ಯಾಟು ಬೇಕು. ಬಟ್ ಅದು ಕರಿಯೋದಕ್ಕೂ ಅಥವಾ ಡೈರೆಕ್ಟಾಗಿ ತಿನ್ನೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಬಟ್ ನಮ್ಮ ಈ ಊಟಗಳನ್ನ ನಿಮ್ಮ AMC ಕುಕ್ವೇರಿಂದ ನಾವು ಈಸಿಯಾಗಿ ಪ್ರಿಪೇರ್ ಮಾಡ್ಕೊಡೋಕ್ಕೆ ಹೆಲ್ಪ್ ಆಗಿದೆ ಅಷ್ಟೇ. ಕರೆಕ್ಟ್. 0 ಆಗಿದೆ. ಈಗ ಆಫ್ ಮಾಡೋಣ. ಓಕೆನಾ? ಆಫ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಇದ್ರ ಕೊನೆಗೆ ಬಂದಮೇಲೆ ಇನ್ನೂ ಎಂಡಕ್ಕೆ ಬಂದುಬಿಟ್ರೆ ಫುಲ್ ಇದ್ರಲ್ಲಿ ಹೊಗೆ ಶುರು ಆಗುತ್ತೆ. ಮರದ್ದು ನೋಡಿ ಮ್ಯಾಮ್, ತುಂಬ ಚೆನ್ನಾಗಿ ಹೇಗೆ ಅನಿಸ್ತು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಏನು ಅನಿಸ್ತು? ನಾನು ಅದಕ್ಕೆ ಘಮ ಘಮ ತುಂಬ ಇದ್ರದ್ದು ಪರಿಮಳ ಹೇಗಿದೆ? ಪರಿಮಳ ಗಮ್ ಅಂತ ಇದೆ. ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಬರೋದಕ್ಕಿಂತ ಇದರಲ್ಲಿ ಇನ್ನೂ ಡಿಫ್ರೆಂಟ್ ಆಗಿದೆ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ನ್ಯಾಚುರಲ್ ಪರಿಮಳ ಬರ್ತಾ ಇದೆ. ಹೌದು ಅಲ್ವಾ? ಇದು ನಿಮಗೆ ಹೆಸರುಬೇಳೆ ಹುರಿದಿಲ್ಲ ಅಥವಾ ಹಸಿ ಸ್ಮೆಲ್ ಬರುತ್ತೆ ಆ ಥರ ಎಲ್ಲ ಒಂದು ಡೌಟ್ ಇತ್ತಲ್ಲ ನಿಮಗೆ? ಹೌದು, ಖಂಡಿತ. ಇವಾಗ ಟೇಸ್ಟ್ ಮಾಡಿ ನಮಗೆ ಹೇಳಿ, ಟೇಸ್ಟ್ ಹೇಗಿದೆ? ನೀವು ಮಾಡೋ ಥರನೇ ಇದೆಯಾ? ಹೇಗಿದೆ? ಇನ್ನೂ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿದೆ. ತುಂಬ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ನಮ್ಮ ಕುಕ್ವೇರ್ ಕಾರಣ ಅದಕ್ಕೆ ಅಂತ ಹೇಳ್ತೀರಾ? ಖಂಡಿತ. ಅಲ್ಲಿವರೆಗೂ ನಾವು ಇನ್ನೊಂದು ಕುಕಿಂಗ್ ಮಾಡ್ತಾ ಇರೋಣ. ಚಿಕನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇವಾಗ. ಹೌದಾ? ಓಕೆನಾ?